ಮನುಷ್ಯ ಅವ್ನ ಲೈಫಲ್ಲಿ ಜಾಸ್ತಿ ನೋವು ಪಡೋದಕ್ಕೆ 2 ಮೇನ್ ರೀಸನ್ ಅಂದರೆ, ಒಂದು ಅವ್ನು ಕಷ್ಟಪಟ್ಟಿದ್ದಕ್ಕಿಂತ ಜಾಸ್ತಿ ಆಸೆ ಪಡೋದು, ಇನ್ನೊಂದು ಅವ್ನ ಟೈಮ್ ಬರೋಕ್ಕೂ ಮುಂಚೆ ಎಕ್ಸ್ಪೆಕ್ಟ್ ಮಾಡೋದು. ಸೊ ಇದು ನಾನು ಹೇಳಿದ್ದಲ್ಲ, ಮಹಾಭಾರತದಲ್ಲಿ ಹೇಳಿದ್ದು. ಇದನ್ನ ಅರ್ಥಕೊಂಡು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಎಷ್ಟೋ ಸಮಾಧಾನವಾಗಿ ನಮ್ಮ ಲೈಫ್ನ ಲೀಡ್ ಮಾಡ್ಬೋದು ಅಂತ ನಾನು ಬಯಸ್ತೀನಿ. ಹಾಗೇನೆ ಇದನ್ನ ಅಳವಡಿಸ್ಕೊಂಡು ಹೋಗೋ ಪ್ರಯತ್ನನೂ ಮಾಡ್ತಾ ಇದ್ದೀನಿ. ಇನ್ನು ಇವತ್ತಿನ ಡೇನ ಮಾರ್ನಿಂಗ್ 5 o'clockನೇ ಸ್ಟಾರ್ಟ್ ಮಾಡಿ ನನ್ನ ಮಾರ್ನಿಂಗ್ ರೊಟೀನ್ನ ಮುಗಿಸ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ನ ಮಾಡಿ ಮನೆಗೆ ಬಂದು ಇವತ್ತಿಗೆ ಬೇಕಾಗಿರೋ ಡಯಟ್ ಫುಡ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು, ಹೋಮ್ ಮೇಡ್ ಫುಡ್ ಆಲ್ವೇಸ್ ಬೆಸ್ಟ್ ಫಾರ್ ಅ ಹೆಲ್ತಿ ಲೈಫ್ ಸ್ಟೈಲ್ ಅಂತ ನಾನು ನಂಬಿದ್ದೀನಿ. ಸೊ ಅದೇ ರೀತಿಲಿ ಏನೇನು ಬೇಕೋ ಇವತ್ತಿನ ಕಂಪ್ಲೀಟ್ ಡೇಗೆ ಫುಡ್ನ ಪ್ರಿಪೇರ್ ಮಾಡಿಕೊಂಡು ಲಂಚ್ಗೆ ಕ್ಯಾಪ್ಸಿಕಮ್ ಹಾಗೆ ಬ್ರಿಂಜಾಲ್ನ ಯೂಸ್ ಮಾಡಿ ರೈಸ್ನ ರೆಡಿ ಮಾಡ್ತಾ ಇದ್ದೀನಿ. ಪ್ಯಾನ್ಗೆ ಮಸ್ಟರ್ಡ್ ಆಯಿಲ್ ಹಾಕಿ ಸಾಸಿವೆ, ಕರಿಬೇವು, ಗ್ರೀನ್ ಚಿಲ್ಲಿ, ಈರುಳ್ಳಿನ ಹಾಕಿ ಫ್ರೈ ಮಾಡಿ, ನೆಕ್ಸ್ಟು ಕ್ಯಾಪ್ಸಿಕಮ್, ಬ್ರಿಂಜಾಲ್ ಹಾಗೇನೆ ಸ್ವೀಟ್ ಕಾರ್ನ್ನ ಹಾಕಿ ಫ್ರೈ ಮಾಡಿಬಿಟ್ಟು, ನೆಕ್ಸ್ಟು ಟೊಮೊಟೊ ಹಾಕಿ ಸ್ವಲ್ಪ ಅರಶಿನ, ಗ್ರೀನ್ ಚಿಲ್ಲಿ ಹಾಗೆ ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ ಹಾಕಿ ಫ್ರೈ ಮಾಡಿ ರೈಸ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಮೇಲೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗುತ್ತೆ. ಇನ್ನು ನಾನು ಸ್ನ್ಯಾಕ್ಸ್ಗೆ ಖಾರದ ಕಡಲೆಪುರಿನ ರೆಡಿ ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಆ್ಯಸ್ ಯೂಶುವಲ್ ನನ್ನ ಸ್ಮೂತಿ ರೆಡಿ ಇರುತ್ತೆ. ಇವತ್ತಿನ ಸ್ಮೂತಿ ಬಂದು ಬನಾನಾ ಸ್ಮೂತಿ ಆಗಿರುತ್ತೆ. ಫೈಬರ್ ಕಂಟೆಂಟ್ಗೆ ಸ್ಟೀಮ್ಡ್ ಬ್ರೋಕ್ಲಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಕ್ಯಾರೆಟ್ ಹಾಗೆ ಬೀನ್ಸ್ನ ಫ್ರೈ ಮಾಡ್ಕೊಂಡಿದ್ದೀನಿ. ಕಾರ್ಬ್ಸ್ ರೆಡಿ ಆಯಿತು, ಫೈಬರ್ ರೆಡಿ ಆಯಿತು. ಪ್ರೋಟೀನ್ ಬೇಕಲ್ವಾ, ಪ್ರೋಟೀನ್ಗೆ ನಾನು ಬಾಯ್ಲ್ಡ್ ಎಗ್ನ ಯೂಸ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಮೈ ಲಂಚ್ ಬಾಕ್ಸ್ ಲುಕ್. ಇಷ್ಟೆಲ್ಲ ರೆಡಿ ಮಾಡೋಷ್ಟರಲ್ಲಿ ಟೈಮ್ ಹಾಗೆ ಬಿಡ್ತು. ಬೇಗ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸೀದಾ ನನ್ನ ಕೆಲಸಕ್ಕೆ ಹೊರಟೆ. ಬೈ ಬಾಯ್. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್.